ನಾವು ಹೋಗ್ತಾ ಇದ್ವಿ ಚಿಕ್ಕಬಳ್ಳಾಪುರ ವಿಶ್ವ ಫೌಂಡೇಶನ್ಗೆ. ಈಗ ನನ್ನ ಮಗ ಕರೆದಿದೆ, ಈ ನನ್ನ ಮಗ ಹೊರಟಿದ್ದಾನೆ, ಬಂದು ಪಬ್ಜಿ ಆಡ್ಕೊಂಡು ಕೂತಿದ್ದಾನೆ. ಇನ್ನು ಬಾರು ಅಂದರೆ ಔಟ್ ಸೈಡ್ ಹೋಗ್ಬೇಕಾದ್ರೆ ಹುಡುಗಿರು ಯಾವ ಥರ ರೆಡಿ ಆಗ್ತಾರೆ. ನಾವು ನೋಡಿ ಬಾಯ್ಸ್ ಜಾಕೆಟ್ ಎತ್ತಿದೆ, ಬ್ಯಾಗ್ ಎತ್ಕೊಂಡೆ ಹಾಕ್ಕೊಂಡು ಹೋಗ್ತಾ ಇರೋದು ನಮ್ದಷ್ಟೇ ಕತೆ. ಅದೇ ಅದೇ ಹಾಂ ಆಯ್ತು ಗೊತ್ತಾ ಹೋಗೋದು ಬಿಡು. ಹತ್ಲಾ ಒಂದು 30 ಸೆಕೆಂಡ್ ಬಿಡಬೇಕು. ಹೋಗೋಣ ಮಚ್ಚ. ಹಾಂ ಕಾಲೇಜ್ ಹುಡುಗಿಯರ ಚೆನ್ನಾಗಿದೆಯಲ್ಲ ಲೈಫು. ಅನ್ನ ಹಾಕಿದ ಮನೆ, ಗೊಬ್ಬರ ಹಾಕಿದ ಹೊಲ ಎಂದಿಗೂ ಹಾಳಾಗುವುದಿಲ್ಲ. ಹೊರಟ್ವಿ ಅಲ್ಲ, ಇನ್ನೇನು 1 ಕಿಲೋಮೀಟ್ರ್ ಬಂದಿಲ್ಲ, ಆಗಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಏನೋ ಮೊಳಗ ಫುಲ್ ಪ್ಯಾಕಪ್ ಆಗ್ತಾನೆ. ರೈನ್ ಕೋಟ್ ಕೊಡ್ಲಾ? ಇದೆಯಲ್ಲ ಸ್ಟಾರ್ಟ್ ಆಯ್ತು. ಬೇಡವಾ, ನಮಗೆ ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಇಲ್ಲಿ ನಮ್ಮ ಗಾಡಿಗೆ. ನೋಡಿ ಎಷ್ಟು ಕಾಲ ಇದೆ. ಆ ರೋಡರು ಅನ್ನೋದಂಗೆ 1.1 ಸಿಕ್ಕಂತ ಅಲೆ ನೋಡಿತ್ತು. 1.1 ಸಿಕ್ಕೋದು. ಈ ಥರ ಕೆತ್ಕೊಂಡ್ಬಂದರೆ ಅಜ್ಜಿ ವಯಸ್ಸು ಇರೋ ಗಂಟ ನಾವು ಬದುಕಿರ್ತೀವಿ ಅಂತೀಯಾ? ಸಾಧ್ಯ ಇಲ್ಲ. ನಮ್ದೇನಿದ್ರು ಒಂದು 60-70 ಅಷ್ಟೇ. ಎಲ್ಲ ಭಾಗದಲ್ಲಿ ಶ್ರೀಮಂತರಿಗೆ, ನಮ್ಮಂಥ ಬಡವರಿಗೆ ಏನಿದ್ರು ಇಂಥವೇ ಬಡವರು ಬಾಧೆಗಳಿದ್ದಂಗೆ ನಮಗೆ ಗಾಡಿಗಳು. ಅವನ್ನೆಲ್ಲ ನಮ್ಮಂತರಿಗೆಲ್ಲ ಅವೆಲ್ಲ ಇವಾಗ ಸ್ವಲ್ಪ ಹರಿದಿದೆ. ಆಮೇಲೆ ಅಂಥದ್ದು ಏನಾರು ಗಾಡಿ ಇಟ್ಟರೆ ಆದರೂ ಈ ಗಾಡಿ ಮುಂದೆ ಆ ಗಾಡಿ ಏನಾರು ಬಿಡು ಮಚ್ಚ. ಯಾಕಂದರೆ ನಮಗೆ ಕಷ್ಟ ತಾವಿರ್ತೀವಲ್ಲ, ಅದ್ರ ಮೇಲೆ ಸ್ವಲ್ಪ ಲವ್ ಜಾಸ್ತಿ ಇರುತ್ತೆ, ಯಾವುದೋ ಕೇರಿಂಗ್ ಜಾಸ್ತಿ ಇರುತ್ತೆ. ಏನೋ ಹಬ್ಬ ನೋಡಿ ಇಷ್ಟಪಡೋಕೆ ಆಗ್ಬಿಟ್ರೆ ಅವ್ನ ಮೇಂಟೈನ್ ಮಾಡೋಕ್ಕಲ್ಲ. ಯಾಕಂದ್ರೆ ಒಂಥರ ಹೆಂಗೆ ಹೆಣ್ಮಕ್ಳು ಗೌರ್ಮೆಂಟ್ ಜಾಬ್ ಹುಡುಕ್ತಾರಲ್ಲ, ಆಮೇಲೆ ಕೆಲಸ ಮಾಡ್ತಾಯಿದ್ದೆ ಅಂದರೆ ಹೆಣ್ಮಕ್ಳು ಯಾರು ನಿನ್ನ ಮುಂದೆ ಹತ್ರ ಬರೋಲ್ಲ. ಈ ಥರ ಈ ಕಡೆ ಹೋಗಿದ್ದು ಮಚ್ಚ. ಈ ಕಡೆ ಹೋದರೆ ಆಫ್ ರೋಡಿಂಗ್ ಸಕ್ಕದಾಗೈತೆ. ಲಾಸ್ಟ್ ಟೈಮ್ ಈ ಕಡೆನೇ ಹೋಗಿದ್ದು ನಾವು, ಆಫ್ ರೋಡಿಂಗ್ ಸಕ್ಕದಾಗೈತೆ. ಅದೇನು ಮಚ್ಚ, ಅಲ್ಲಿಗೆ ಯಾವ ಥರ ಹೋಗೋದು ಇರುತ್ತೆ ಮಚ್ಚ ದೇವಸ್ಥಾನ ಮಚ್ಚ. ನಾ ಹಿಂಗೆ ಹಚ್ಬಿಡೋಣ. ಎಲ್ಲರೂ ಗುಡಿಯರ್ ಕರ್ಕೊಂಬಂದ್ರೆ ನಾನು ನೀನು ನೋಡಿದ್ರೆ ಸಿಂಗರ್ ಇಬ್ಬರು ಬಿಡು ಮಚ್ಚ. ಫ್ರೆಂಡ್ಶಿಪ್ ಈಸ್ ಕೇರಿಂಗ್, ಲವ್ ಈಸ್ ಶೇರಿಂಗ್ ಅಂತಾರಲ್ಲ ಹಂಗಾಯ್ತು. ಈಗ ನೋಡ್ಗ ಇಲ್ಲಿ ತೋರಿಸಿ, ಇಲ್ಲಿ ನೋಡು. ನೋಡ್ದಾ? ನೋಡ ಹತ್ಲಾಗ ಹತ್ಲಾ ಸರ್ ಪಂಚರ್ ಆಗ್ಬಿಟ್ರಿ ಮಾಡ್ತೀವಿ ಮಚ್ಚ. ಮಚ್ಚ ನಾವು ಗೊತ್ತಲ್ಲ ಎಕ್ಸ್ಪಲ್ಸ್ ಇಟ್ಟಿದ್ದೀವಿ. ಒಂದು ರೌಂಡ್ ಹೋಗಲ್ಲ ಗೊತ್ತಲ್ಲ ಮಚ್ಚ. ಗೊತ್ತೈತ ಆರಾಮಾಗ ಚಲ್ ಮಚ್ಚ, ಹತ್ತದ ಮಚ್ಚ. ಹತ್ತಲ್ ಮಚ್ಚ. ಸೀರಿಯಸ್ ಆಗಿ ಹತ್ತದ ಹತ್ತಲ ಬ್ಯಾಡ ಮಚ್ಚ, ಕಲ್ಲಲ್ಲ ಮಚ್ಚ, ಕೈ ಹೊಡೆದಿರೋದು ಬ್ಯಾಡ ಮಚ್ಚ.
ಇಲ್ಲಿದ್ದ ಬಂದು ಇದರಿಂದ ಆರಾಮಾಗಿ ಬರ್ಬೋದು. ಇಲ್ಲ ಮಚ್ಚ. ಲಾಸ್ಟ್ ಟೈಮ್ ಬೆಟ್ಟ ಹಚ್ಚಕ್ಕೆ ಹೋಯ್ತು ಸೇಮ್ ಹಿಂಗೆ ಇತ್ತು ಮಚ್ಚ. ಅಂದರೆ ದೊಡ್ಡ ಬಂಡೆ ಇರಲಿಲ್ಲ, ಬರೀ ಕಲ್ಲುಗಳು. ಹಾಂ ಕಲ್ಲು ಇರ್ಬೇಕೆ ನಡೀದು ಮಚ್ಚ. ಬಂಡೆ ಗ್ರಿಪ್ ಇಡಲ್ಲ, ಇರಲ್ಲ ಅಂತ ಜರೀತು. ಒಂದು ಅಕಸ್ಮಾತ್ ಒಂದು ಕಲ್ಲುಗೆಲ್ಲ ಹತ್ತಿಬಿಟ್ರು ಕೂಡ ಗಾಡಿ ಈಗ ಮಚ್ಚ. Okay. ಏನು ಬಂದತ್ತು ಇಂಥ ರೋಡ್ನಾಗ ಗಾಡಿ ತಗೊಂಡು ಅಷ್ಟು ಹಾಕಿ ಅಪ್ಪ ಗಾಡಿ ಕತ್ತಿ ಏನು ಇವನು ಏನು ಖುಷಿ ಹತ್ಸಕ್ಕೆ. ಯಪ್ಪ ನಾವು ಹೊತ್ತಕ್ಕೆ ಎಷ್ಟು ಕಷ್ಟ ಬೀಳ್ತೀವಿ. ಒಂದು ಗಾಡಿ ಅಷ್ಟು ಮ್ಯಾಗ ತಗೊಂಡು ನಿಲ್ಸಿ ಮುಟ್ಟ ರೋಡ್ ಹುಟ್ಟ ದಾರ್ಯಾಗ ಹೊಡೆದೇ ಕಷ್ಟ ಬೈಕ್ಗಳನ್ನ ಎಂಥದ್ರಲ್ಲಿ ಇಂಥ ಕಲ್ಗವಾಗಿ ಮ್ಯಾಕ್ ಹೋಗ್ಯಾನೆ. ಯಪ್ಪ ಸಿಂಹ ಮಜಾ. ನನಗೆ ಅದಕ್ಕೆ ಎಷ್ಟೊಂದು ವಜ್ಜೆ ಆಯ್ತು. ನೀನು ಅದು ಹೆಂಗ್ಲ ತಗೊಂಡಿಕ್ಕಿ ಗಾಡಿನ ಅಷ್ಟು ಮ್ಯಾಗ. ನನ್ನ ಕಾಲ ನೋವು ಬಂದು ಮಚ್ಚ. ನೋಡ್ದ ಹೋಗು ಬಿಡ್ತೀಯಾ? ಹಾಂ ಹಾಂ ಬಿಡು, ಹುಷಾರ ಹೋಗು. ಅಬ್ಬಾ ಥ್ಯಾಂಕ್ ಯು ಬ್ರೋ. ಸಗದ ಹೊಡಿದವನಾ? ಯಪ್ಪ ಯಪ್ಪ ನನಗೆ ನಂಬರ್ ಆಗಿಲ್ಲ ಅವರು ಅಲ್ಲಿಂತ ಹೋಗಿನಿ ಅಂತ. ಮಚ್ಚ ಇಂಥ ಹುಡುಗ ಅಷ್ಟೆಲ್ಲ ಚಿಕ್ಕಿದ್ನ ಅಂತ. ಹರ ಹರ ಮಹಾದೇವ್. ಸೊ ಬೆಸ್ಟ್ ಇವಾಗ ಬಂದ್ವಿ. ಇವಾಗ ಬಂದ್ಬಿಟ್ಟು ನೋಡಿ ಅಲ್ಲಿ ಕಾಣಿಸ್ತಿದ್ದಾರೆ, ಬಾಸ್ ಕಾಣಿಸ್ತಿದ್ದಾರೆ ನೋಡಿ ಹಿಂದೆ. ಇವಾಗ ಬಂದು ರೀಚ್ ಆಗಿವೆ. ಹೆಂಗೆ ಅನಿಸ್ತಿದೆ ಮಚ್ಚ? ಸಾಕಾಗೈತೆ ಮಚ್ಚ, ಫೀಲಿಂಗ್ ಸಾಕಾಗೈತೆ. ಓಕೆ ಡನ್. ನೋಡಿ ನಮ್ಮ ಬೇಬಿ ನಿಂತಿದೆ. ಅಂತಾರೆ ಅವರು, ನಮಗೆ ಹೇಳಿದ್ರ ಅಂತ ಕೇಳಿದೆ. ಅವ್ರಿಗೆ ಅಂತಾರೆ ಅವರು. ಮೇಡಮ್ ಫುಲ್ ಗರಂ ಆಗ್ಬಿಟ್ಟವ್ರೆ. ಮಚ್ಚ ಇಲ್ಲ ಅಮೌಂಟ್ ಇನ್ನೂ ಕಟ್ಬೇಕು ಮಚ್ಚ. ಇಲ್ಲಿ ಹಾಂ ಅಮೌಂಟ್ ಕಟ್ಬೇಕು. ಟೋಲ್ ಕಟ್ಟಕ್ಕೆ ಮತ್ತೆ ಗಾಡಿ ಪಾರ್ಕಿಂಗ್ ಕೀ ತಂದಿಲ್ಲ ಬಾಸ್ಗೆ ತೋರಿಸೋಣ ಅಂತ ಗಾಡಿ ಹೊಸ ತಗೊಂಡು 5 ತಿಂಗಳಾಗಿಂದ ಇವಾಗ ಬಂದಿದ್ದೀನಿ ಮಚ್ಚ. ಇವತ್ತು ಆಶೀರ್ವಾದ ಹೊಸ ತಗೊಂಡಿದ್ದೀನಿ ಗಾಡಿ. ಸರಿ ಸರಿ ಮಾಡಿಸ್, ಆಶೀರ್ವಾದ ಮಾಡಿಸು ಚೆನ್ನಾಗಿ ನಿನ್ನ ಗಾಡಿ. ಭಾಳ ಖುಷಿ ಆಗ್ತಾ ಇದೆ ನನಗೆ ಇವಾಗಂದ್ರೆ. 10,000 ಬೆಟ್ಟಗಳ ನಡುವೆ ಕೂತವನಪ್ಪ ನಮ್ಮಪ್ಪ ಮಹಾದೇವಪ್ಪ.
ಫುಲ್ ಸಂಡೇ ಆಗಿರೋದ್ರಿಂದ ಇವತ್ತು ಫುಲ್ಲು ಜನ ಬಂದಿದೆ. ಸೊ ನಮ್ಮ ಶಿವಪ್ಪನ ನೋಡ್ಕೊಂಡು ಇವಾಗ ಬೆಂಗಳೂರಿಗೆ ಬಂದ್ವಿ. ಜಾಲಿ ಜಾಲಿ ಎಲ್ಲ ಬರೀ ಜಾಲಿ. ಜಾಲಿ ಜಾಲಿ ಎಲ್ಲ ಬರೀ ಜಾಲಿ. ಯಾಕೆ ಮಚ್ಚ ನೀನು ಫುಟ್ಪಾತ್ ಪಕ್ಕದಾಗ ಹೊಡಿತೀಯ ಯಾಕೆ? ಗೊತ್ತಿಲ್ವಾ? ಲೆಫ್ಟ್ ಸೈಡ್ ನೋಡು ಸ್ವಲ್ಪ. ಓ ಅದಕ್ಕೆ ಹೇಳೋದು ಕಾಲು ಹಿಡ್ಕಂತ ತಗೊಬೇಕು ಅಂತ. KGF ಫಿಲ್ಮಲ್ಲಿ ಒಂದು ಡೈಲಾಗ್ ಗೊತ್ತಾ? ಗೊತ್ತಿಲ್ಲ. ದೊಡ್ಡವರೆಲ್ಲ ಹೇಳ್ತಾರಲ್ಲ, ಹಾಂ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಹಾಂ ಹಾಸಿಗೆ ಇದ್ದಷ್ಟು ಚಾಚೋಣ, ಹಾಸಿಗೆನೇ ದೊಡ್ಡದು ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ನಾವು ಗಾಡಿನ ಚಿಕ್ಕ ತಗೊಳ್ಳೋಣ. ಗಾಡಿ ದೊಡ್ಡ ತಗೊಂಡು ಈ ಥರ ಫುಟ್ಪಾತ್ ಪಕ್ಕದಲ್ಲಿ ನಿಂತ್ಕೊಳ್ಳೋಣ ಕಾಲೂರಾಗೆ. ಏನಂತೀಯ? ಅಣ್ಣ ನನಗೆ ಒಳಗೆ ಬರಲ್ಲ, ಸೈಡಿಗೆ ಹೋಗೋಣ.